Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ಪೆನ್ಡ್ರೈವ್ ಪ್ರಕರಣದಲ್ಲಿ ಎಸ್ಐಟಿ ಅಧಿಕಾರಿಗಳು ಭರ್ಜರಿ ಬೇಟೆಯನ್ನೇ ಆಡ್ತಿದ್ದಾರೆ. ಪ್ರೀತಮ್ ಗೌಡ ಆಪ್ತರ ಮನೆಯಲ್ಲಿ ಮಹತ್ವದ ಸಾಕ್ಷ್ಯಗಳೇ ಪತ್ತೆಯಾಗಿದೆ. 7 ಪೆನ್ಡ್ರೈವ್ಗಳು 6 ಹಾರ್ಡ್ ಡಿಸ್ಕ್ಗಳು ಸೇರಿದ ಹಾಗೆ ಹಲವು ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಮತ್ತೊಂದು ಕಡೆ ಎಸ್ಐಟಿಯ ಕೆಲ ನಡೆಗಳು ಬಹಳ ಅಚ್ಚರಿಗೂ ಕಾರಣ ಆಗಿದೆ. ಯಾಕೆ ಅಂತ ಅಂದ್ರೆ ಮೂಲ ಆರೋಪಿಗಳನ್ನ ಬಂಧಿಸದೆ ಬೇರೆಯವರನ್ನ ಬಂಧಿಸಿ ತನಿಖೆ ನಡೆಸ್ತಾ ಇರೋದ್ರ ಹಿಂದೆ ಹತ್ತಾರು ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇದೆ. ತನಿಖೆ ಚುರುಕಾಗಿದೆ. ಪೆನ್ಡ್ರೈವ್ ರಹಸ್ಯ ಕೆದಕುವ ಕಾರ್ಯ ಭರದಿಂದ ಸಾಗಿದೆ. ಇಂಚಿಂಚು ಶೋಧ. ಮೂಲೆ Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಮೂಲೆಯಲ್ಲೂ ಮಹಜರ್. ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪುರಾಣಕ್ಕೆ ಇತಿಶ್ರೀ ಹಾಡಲೇಬೇಕು ಅಂತ ಎಸ್ಐಟಿ ಅಧಿಕಾರಿಗಳು ಕಾಲಿಗೆ ಚಕ್ರ ಕಟ್ಕೊಂಡವರಂತೆ ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಇಷ್ಟೇ ಅಲ್ಲ, ಪ್ರಜ್ವಲ್ ಭಾರತಕ್ಕೆ ಮರಳಿದ್ರೆ ವಶಕ್ಕೆ ಪಡೆಯೋದಕ್ಕೆ ಎಸ್ಐಟಿ ತುದಿಗಾಲಲ್ಲಿ ನಿಂತಿದ್ರೆ ಮತ್ತೊಂದ್ ಕಡೆ ಪೆನ್ ಡ್ರೈವ್ ಹಂಚಿಕೆ ಹಿಂದಿನ ಹೆಜ್ಜೆ ಗುರುತು ಪತ್ತೆ ಹಚ್ಚೋ ಕೆಲಸವೂ ಜೋರಾಗಿದೆ. ಪ್ರೀತಮ್ ಗೌಡ ಆಪ್ತರ ನಿವಾಸದಲ್ಲಿ 7 ಪೆನ್ ಡ್ರೈವ್ ಪತ್ತೆ, 6 ಹಾರ್ಡ್ ಡಿಸ್ಕ್ ಮತ್ತು 4 ಲ್ಯಾಪ್ಟಾಪ್ಗಳು ಸೀಸ್. ಪೆನ್ ಡ್ರೈವ್ ಹಂಚಿಕೆಯ ಆರೋಪದಲ್ಲಿ ಬಿಜೆಪಿಯ ಮಾಜಿ ಶಾಸಕ ಪ್ರೀತಮ್ ಗೌಡ ಆಪ್ತರ ಮನೆ ಮೇಲೆ ಎಸ್ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದರು. ಹಾಸನದಲ್ಲಿ ಇಂಚಿಂಚು ಪರಿಶೀಲನೆ ನಡೆಸಿದ್ದರು. ಪ್ರೀತಮ್ ಗೌಡ ಆಪ್ತರು ಹಾಗೆ ಅರೆಸ್ಟ್ ಆಗಿರೋ ಇಬ್ಬರ ಮನೆ ಸೇರಿದ ಹಾಗೆ ಹಲವು ಕಡೆಗಳಲ್ಲಿ ದಾಳಿ ಮಾಡಲಾಗಿದೆ. ದಾಳಿಯಲ್ಲಿ 7 ಪೆನ್ ಡ್ರೈವ್, 6 ಹಾರ್ಡ್ ಡಿಸ್ಕ್, 4 ಲ್ಯಾಪ್ಟಾಪ್, 3 ಡೆಸ್ಕ್ಟಾಪ್ ಸೇರಿದಂತೆ ಹಲವು ವಸ್ತುಗಳನ್ನ ಸೀಸ್ ಮಾಡಲಾಗಿದೆ. ವಶಕ್ಕೆ ಪಡೆದಿರೋ ಎಲ್ಲವನ್ನೂ ಎಫ್ಎಸ್ಎಲ್ಗೆ ಕಳಿಸೋದಕ್ಕೆ ಸಿದ್ಧತೆ ನಡೆಸಲಾಗ್ತಾ ಇದೆ. ದಾಳಿ ವೇಳೆ ಸಿಕ್ಕ ಸಿಸಿ ಕ್ಯಾಮೆರಾಗಳಲ್ಲಿನ ದೃಶ್ಯ ಪರಿಶೀಲನೆ. ಇನ್ನು ದಾಳಿಯ ವೇಳೆ ಸಿಕ್ಕಂತ ಸಿಸಿ ಕ್ಯಾಮೆರಾಗಳಲ್ಲಿನ ದೃಶ್ಯಗಳನ್ನು ಪರಿಶೀಲನೆ ಮಾಡಲಾಗಿದೆ. ಹಾರ್ಡ್ ಡಿಸ್ಕ್ ನಲ್ಲಿ ವಿಡಿಯೋ ಕೂಡ ಪರಿಶೀಲನೆ ಮಾಡಲಾಗಿದೆ. ಪೆನ್ ಡ್ರೈವ್ ನಲ್ಲಿನ ವಿಡಿಯೋಗಳನ್ನ ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ಗಳಿಗೆ ಹಂಚಿಕೆ ಮಾಡಿರೋ ಸಾಧ್ಯತೆ ಹಿನ್ನೆಲೆಯಲ್ಲಿ ಪರಿಶೀಲನೆ ಮಾಡಲಾಗ್ತಾ ಇದೆ. ಪೆನ್ ಡ್ರೈವ್ ವಿಡಿಯೋಗಳು ಎಲ್ಲಿಂದ ಸೋರಿಕೆ ಆಗಿವೆ ಅನ್ನೋದು ತನಿಖೆ ನಡೆಸಲಾಗ್ತಾ ಇದೆ. ಪ್ರೀತಮ್ ಗೌಡ ಆಪ್ತ ಚೇತನ್, ಲಿಖಿತ್ ಮನೆಗಳಲ್ಲಿ ಪರಿಶೀಲನೆ. ಎಸ್ಐಟಿ ಬಂಧನದಲ್ಲಿರುವ ಪ್ರೀತಮ್ ಗೌಡ ಆಪ್ತರ ಮನೆಯಲ್ಲೂ ಪರಿಶೀಲನೆ ಮಾಡಲಾಗಿದೆ. ಆಪ್ತರ ಮನೆಗೆ ಯಾರು ಯಾವಾಗ ಬಂದು ಹೋಗಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ಪಡೆಯೋದಕ್ಕೆ ಎಸ್ಐಟಿ ಮುಂದಾಗಿದೆ. ಮನೆಯ ಸಿಸಿಟಿವಿ ಫುಟೇಜ್ ಪರಿಶೀಲನೆ ಮಾಡಲಾಗಿದೆ. ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣದಲ್ಲಿ ಅಚ್ಚರಿ ಮೂಡಿಸಿದ ಎಸ್ಐಟಿ ನಡೆ. ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣದಲ್ಲಿ ಎಸ್ಐಟಿ ಅಧಿಕಾರಿಗಳ ನಡೆ ತೀವ್ರ ಅಚ್ಚರಿಯನ್ನೇ ಹುಟ್ಟಿಸಿದೆ. ಪ್ರಕರಣದಲ್ಲಿ ಹೊಸ ಹೆಸರನ್ನ ಸೇರಿಸಿ ಪ್ರೀತಮ್ ಗೌಡ ಆಪ್ತರಾದ ಇಬ್ಬರನ್ನ ಬಂಧಿಸಲಾಗಿದೆ. ಆದ್ರೆ ಇಲ್ಲಿವರೆಗೂ ಮೊದಲ 5 ಆರೋಪಿಗಳ ಬಂಧನ ಆಗೇ ಇಲ್ಲ. ಕಾಂಗ್ರೆಸ್ ಕಾರ್ಯಕರ್ತರಾದ ನವೀನ್ ಗೌಡ ಹಾಗೂ ಚೇತನ್, ಪುಟ್ಟಿ ಅಲಿಯಾಸ್ ಪುಟ್ರಾಜ್ ನನ್ನ ಇದುವರೆಗೂ ಬಂಧಿಸಿಲ್ಲ. ಜಾಮೀನು ಅರ್ಜಿ ವಜಾಗೊಂಡ್ರು ಆರೋಪಿಗಳು ಇದುವರೆಗೂ ಬಂಧನ ಆಗಿಲ್ಲ. ಇಷ್ಟೇ ಅಲ್ಲ, ಪೆನ್ ಡ್ರೈವ್ ಕೇಸ್ನ ಮೂಲ ವ್ಯಕ್ತಿಯನ್ನ ಕೂಡ ವಶಕ್ಕೆ ಪಡೆದಿಲ್ಲ. ಪ್ರಜ್ವಲ್ನ ಮಾಜಿ ಕಾರು ಚಾಲಕ ಕಾರ್ತಿಕ್ ನನ್ನ ಇದುವರೆಗೂ ವಶಕ್ಕೆ ಪಡೆದಿಲ್ಲ. ಇದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಮಾತನಾಡಿರುವ ಮಾಜಿ ಸಿಎಂ ಕುಮಾರಸ್ವಾಮಿ, ಮೂಲ ವ್ಯಕ್ತಿ ಹಿಡಿದ್ರೆ ದೊಡ್ಡ ತಿಮಿಂಗಿಲ ಯಾರು ಅನ್ನೋದು ಗೊತ್ತಾಗುತ್ತೆ ಅಂತ ಕಿಡಿಕಾರಿದ್ರು. ನಾನು ಪರಮೇಶ್ವರ್ ಕೇಳಲಿಕ್ಕೆ ಬಯಸ್ತೇನೆ, ಇವತ್ತು ಯಾವುದೋ ಖಾಸಗಿ ಚಾನಲ್ ಮುಂದೆ ಹೋಗಿ ಇಂಟ್ರ್ಯೂ ಕೊಡಲಿಕ್ಕೆ ಧಾರಾಳವಾಗಿ ಹೋಗ್ತಾನೆ. ನಿಮ್ಗೆ ಹಿಡಿಯೋಕ್ಕಾಗಲಿರುವ ಇನ್ನೂ ಎಸ್ಐಟಿ ಅಧಿಕಾರಿಗಳಿಗೆ, ಸರ್ಕಾರಕ್ಕೆ ಆ ಮೂಲ ವ್ಯಕ್ತಿಯನ್ನು ಹಿಡಿದ್ರೆ ದೊಡ್ಡ ತಿಮಿಂಗ್ಲ ಯಾರು ಅನ್ನೋದು ಅದು ಸಿಗುತ್ತೆ. ನಾಳೆ ಬಾ ಅನ್ನೋ ಆಟಕ್ಕೆ ಮುಂದಾದ ಸಂಸದ ಪ್ರಜ್ವಲ್ ರೇವಣ್ಣ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ನಾಪತ್ತೆಯಾಗಿರುವ ಸಂಸದ ಪ್ರಜ್ವಲ್ ಕಣ್ಣಾಮುಚ್ಚಾಲೆ ಆಟ ಮುಂದುವರೆದಿದೆ. ಜರ್ಮನಿಯಲ್ಲಿ ಅವಿತುಕೊಂಡಿರುವ ಪ್ರಜ್ವಲ್ ಫ್ಲೈಟ್ ಟಿಕೆಟ್ ಬುಕಿಂಗ್ ನಲ್ಲೂ ನಿಗೂಢ ನಡೆಯನ್ನ ತೋರಿಸ್ತಾ ಇದ್ದಾರೆ. ಪದೇ ಪದೇ ಟಿಕೆಟ್ ಬುಕ್ ಮಾಡೋದು, ಕ್ಯಾನ್ಸಲ್ ಮಾಡೋದು ಮಾಡಿ ಫ್ಲೈಟ್ ಹತ್ತದೆ ನಾಟಕ ಮಾಡೋದು ಕಾಮನ್ ಆಗಿ ಹೋಗಿದೆ. ಹೀಗಾಗಿ ಪ್ರಜ್ವಲ್ ನನ್ನ ಬೇಗ ವಾಪಸ್ ಕರೆತರಿಸುವಂತೆ ಕುಟುಂಬದವರಿಗೆ ಹಿರಿಯ ವಕೀಲರು ಸಲಹೆ ನೀಡಿದ್ದಾರೆ. ಪ್ರಜ್ವಲ್ ಸಂಪರ್ಕದ ಬಗ್ಗೆ ಮಾತನಾಡಿರುವ ಮಾಜಿ ಸಿಎಂ ಕುಮಾರಸ್ವಾಮಿ ಹಾಗೂ ಜಿಟಿ ದೇವೇಗೌಡ ಅವರು ಎಲ್ಲಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ.
ಇಲ್ಲಿದ್ದಾಗಲೇ ನಮ್ಮ ಸಂಪರ್ಕದಲ್ಲಿ ಇರಲಿಲ್ಲಪ್ಪ. ಅವ್ರು ಇಲ್ಲಿದ್ದಾಗಲೇ MP ಇದ್ದಾಗಲೇ ನಮ್ಮ ಪಕ್ಷ ಚಟುವಟಿಕೆಯಲ್ಲಿದ್ದಾಗಲೇ ನನ್ನ ಜೊತೆಯಲ್ಲೇನು ಸಂಪರ್ಕದಲ್ಲಿ ಇಲ್ಲ. ಈಗ ವಿದೇಶಕ್ಕೆ ಹೋಗಿ ನನ್ನ ಜೊತೆ ಸಂಪರ್ಕಕ್ಕೆ ಬರ್ತಾರಾ? ನನಗಿರ್ಬೋದು, ಅವರ ಕುಟುಂಬ ವರ್ಗದವ್ರಿಗಿರ್ಬೋದು, ಯಾರಿಗೂ ಕೂಡ ನಾ ಎಲ್ಲಿದ್ದೇನೆ, ಅವ್ರು ಎಲ್ಲಿದ್ದಾರೆ ಯಾರಿಗೂ ತಿಳಿದೇ ಇರ್ತಕ್ಕಂಥ ವಿಚಾರ ಇದು. ಯಾರಿಗೂ ಕೂಡ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರ. ಅದಕ್ಕೆ 196 ದೇಶಗಳಿಗೆ ಬ್ಲೂ ಕಾರ್ಡನ್ನು ರಾಜ್ಯ ಸರ್ಕಾರ ಓಡಿಸಿದ್ದೇವೆ ಅಂತ ಹೇಳಿದ್ದಾರೆ. ಪೆನ್ಡ್ರೈವ್ ಪ್ರಕರಣದಲ್ಲಿ SIT ಅಧಿಕಾರಿಗಳು ಮಹತ್ವದ ಸಾಕ್ಷ್ಯವನ್ನೇ ಕಲೆ ಹಾಕಿದ್ದಾರೆ. ಪ್ರೀತಮ್ ಗೌಡ ಆಪ್ತರ ಮನೆಯಲ್ಲಿ 7 ಪೆನ್ಡ್ರೈವ್ ಪತ್ತೆಯಾಗಿದೆ. ಈ ಬಗ್ಗೆ ಇಂಚಿಂಚು ಪರಿಶೀಲನೆ ನಡೆಸಲಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್ TV9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.